ಏನಪ್ಪ ಅಂತಂದ್ರೆ ವಿಡಿಯೋಗಳನ್ನು ಸಹಿತ ಮಾಡಿಬಿಟ್ಟಿದ್ವಿ ಆ ಸಂದರ್ಭದಲ್ಲಿ ನಮಗೆ ಅನಿಸಿದ ಕೆಲವು ಮಾತುಗಳನ್ನು, ಕೆಲವು ಬಂಧನ ಸುದ್ದಿಗಳಾದ್ರ ಮೇಲೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಒಂದೆಲ್ಲ ಡಿಸಿಸ್ ಬ್ಯಾಂಕಿನ ರಾಜಕೀಯ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಲಾಭವನ್ನು ಮಾಡಿಕೊಂಡ್ರು. ಅದೇ ಕಾಲಕ್ಕೆ MK ಹುಬ್ಬಳ್ಳಿಯ ಈ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ತಮ್ಮಲ್ಲೇ ಏನಪ್ಪ ಅಂದರೆ ವಿಶೇಷವಾಗಿ ತೆಗೆದುಕೊಂಡ್ರು ಅನ್ನುವಂಥ ಮಾತನ್ನು ಮಾತಾಡಿದ್ವಿ. ಅದ್ರ ಪ್ರಕಾರ ತೆಗೆದುಕೊಂಡು ಮಾತಿನ ಪ್ರಕಾರ ಇವತ್ತು ಅವರು ಅದಕ್ಕೆ ಪುನಶ್ಚೇತನ ಮಾಡೋ ಸಲುವಾಗಿ ಒಂದು ಆರ್ಥಿಕ ನೆರವು ಪಡಿತಾ ಇದ್ದಾರೆ. ಹೀಗಾಗಿ ಇಲ್ಲೇ ಬೆಳಗಾವಿ ಜಿಲ್ಲೆಯ ಮತ್ತು ನಿಮಗೆ ಗೊತ್ತದ ರಾಜಕೀಯದಲ್ಲಿ ವಿಶೇಷವಾಗಿ ಇವತ್ತು ಶುಗರ್ ಫ್ಯಾಕ್ಟ್ರಿಯ ಲಾಬಿ ಭಾಳಷ್ಟು ಕೆಲಸ ಮಾಡ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಅದ. ವಿಶೇಷವಾಗಿ ಇವತ್ತು ಪ್ರಬಲರಾದಂಥ ರಾಜಕಾರಣಿಗಳನ್ನ ನೋಡಿದಾಗ ವಿಶೇಷವಾಗಿ ಇವತ್ತು ಜಾರಕಿಹೊಳಿ ಕುಟುಂಬದಾಗಿರ್ಬೋದು, ಕತ್ತಿಯವ್ರ ಕುಟುಂಬದಾಗಿರ್ಬೋದು, ಅಥವಾ ಇವತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅವರು ಈ ಮೊದಲು ಹೇಳಿದ್ರು, ಈಗೇನಾದರೂ ಅದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಯಾಕಂದರೆ ಹಿಂದೆಲ್ಲರೂ ಒಂದೊಂದು ಕಾಲಕ್ಕೆ ಏನೋ ಒಂದೊಂದು ಇರ್ತಿರ್ತಾರೆ. ಆದರೆ ಇವತ್ತು ಅವರು ಆ ಒಂದು ಹಿನ್ನೆಲೆಯಲ್ಲಿ ಮೇಲೆ ಬಂದು ಒಂದು ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳುವಂಥ ಈ ಪ್ರಸಂಗದಲ್ಲಿ ಅವರ ಪಾಸಿಟಿವ್ನೆಸ್ಸನ್ನು ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಆ ದಿಶೆಯಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಒಂದು ಪ್ರಬಲವಾದಂಥ ಶಕ್ತಿ ಆಗಿ ಬೆಳೀತಾ ಇದ್ದಾರಾ ಅನ್ನುವಂಥ ಮಾತನ್ನು. ಯಾಕಂದರೆ ಆಲ್ರೆಡಿ ಜಾರಕಿಹೊಳಿ ಅವರು, ಕತ್ತಿಯವರು, ಜೊತೆಗೆ ನಮ್ಮ ಏನಪ್ಪ ಅಂದರೆ ಸೌದಿಯವರು, ಇವರೆಲ್ಲ ತಮ್ಮ ಅಸ್ತಿತ್ವವನ್ನು ವಿಶೇಷವಾಗಿ ತಮ್ಮ ಒಂದು ಏನಪ್ಪ ಅಂದ್ರೆ ಆರ್ಥಿಕ ಬಲದಿಂದ ಆಗಿರ್ಬೋದು, ಅದೇ ಕಾಲಕ್ಕೆ ಬುದ್ಧಿವಂತಿಕೆಯಿಂದ ಆಗಿರ್ಬೋದು, ಈ ಭಾಗದಲ್ಲಿ ತಮ್ಮ ಪ್ರಬಲ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡ ಸಂದರ್ಭದಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗಂತೂ ಡಿಸಿಸ್ ಬ್ಯಾಂಕಿನ ಸಂದರ್ಭದಲ್ಲಿ ಜಾರಕಿಹೊಳಿ ಅವರು ತಮ್ಮ ಶಕ್ತಿಯನ್ನು ಪೂರ್ಣವಾಗಿ ತೋರಿಸಿ 13 ಜನ ಡೈರೆಕ್ಟರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು ಸಣ್ಣ ಸಾಧನೆ ಅಲ್ಲ. ಹೀಗಾಗಿ ಎಲ್ಲರಲ್ಲೂ ಇವತ್ತು ಜಾಗೃತಿ ಮೂಡಿಬಿಟ್ಟದ, ನಾವು ಬೆಳಿಬೇಕಲ್ಲಪ್ಪ ಅಂತೇಳಿ. ಆ ದಿಶೆಯಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅದರಲ್ಲೂ ಸಿದ್ದರಾಮಯ್ಯರನ್ನು ಒಪ್ಪಿಸಿಕೊಂಡು ಅದಕ್ಕೆ ಜೊತೆಯಾಗಿ